ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಉದ್ಯಮಶೀಲತೆ ಅಭಿವೃದ್ಧಿ ವಿಷಯದಲ್ಲಿ ಬರುವಂಥ 2 ಅಂಕದ 3ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ನಾವು ಎಂದರೇನು ಅನ್ನೋ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವ ಪ್ರಶ್ನೆಗಳು ನಿಮಗೆ ಪೇಪರ್ನಲ್ಲಿ ಬರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಮೆಂಬರ್ಶಿಪ್ನ ಜಾಯ್ನ್ ಆಗೋದ್ರಿಂದ ಆಗಿ ಯಾವ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ ಅನ್ನೋದನ್ನು ನಾವು ವಿಡಿಯೋ ಮೂಲಕ ಅಲ್ಲಿ ಶೇರ್ ಮಾಡ್ತೀವಿ. ಮೊದಲನೇ ಪ್ರಶ್ನೆ, ಸಣ್ಣ ಕೈಗಾರಿಕೆ ಎಂದರೇನು? ಯಾವ ಕೈಗಾರಿಕೆಯಲ್ಲಿ 1 ಕೋಟಿ ರೂಪಾಯಿ ಬಂಡವಾಳದವರೆಗೆ ಬಂಡವಾಳವನ್ನು ಸಂಸ್ಥೆ ಹೊಂದಿರುತ್ತದೆಯೋ ಅಂತಹ ಘಟಕಕ್ಕೆ ಸಣ್ಣ ಪ್ರಮಾಣದ ಕೈಗಾರಿಕೆ ಎನ್ನುವರು. ಅದರ ಅರ್ಥ, ಯಾವ ಕಂಪನಿ 1 ಕೋಟಿಗಿಂತ ಕಡಿಮೆ ಅಥವಾ 1 ಕೋಟಿಯವರೆಗೆ ಬಂಡವಾಳ ಹೊಂದಿರುತ್ತೆ ಆ ಕಂಪನಿಗಳನ್ನು ಸಣ್ಣ ಕೈಗಾರಿಕೆ ಅಂತ ಕರೀತಾರೆ. ಗುಡಿ ಕೈಗಾರಿಕೆ ಎಂದರೇನು? ಮನೆಗಳಲ್ಲಿ ನಡೆಯುವಂಥ ಕೈಗಾರಿಕೆಗಳು. ಇವುಗಳನ್ನು ಸ್ವಲ್ಪ ಕುಶಲತೆ ಇರುವಂತಹ ವ್ಯಕ್ತಿಗಳು ಮನೆಯಲ್ಲಿಯೇ ನಡೆಸುತ್ತಾರೆ. ಇಂತಹ ಕೈಗಾರಿಕೆಗಳು ಕೃಷಿ, ಖಾದಿ, ಕೈಮಗ್ಗ, ಕುಶಲಕಲೆಗಳಿಂದ ಅವಲಂಬಿತವಾಗಿರುತ್ತದೆ. ಗುಡಿ ಕೈಗಾರಿಕೆ ಅಂದರೆ ಮನೆಗಳಲ್ಲಿ ನಡೆಯುವಂಥ ಕೈಗಾರಿಕೆಗಳು. ಇದರಲ್ಲಿ ಮನೆಯಲ್ಲಿ ನಡೆಸುವಂಥ ವ್ಯಕ್ತಿ, ಆ ಕೈಗಾರಿಕೆಯನ್ನು ನಡೆಸುವಂಥ ವ್ಯಕ್ತಿ ಕುಶಲತೆಯನ್ನು ಹೊಂದಿರ್ತಾನೆ. ಇದಕ್ಕೆ ಉದಾಹರಣೆಗಳೆಂದರೆ ಕೃಷಿ, ಖಾದಿ, ಕೈಮಗ್ಗ. ಮೂರನೇ ಪ್ರಶ್ನೆ, ಕೈ ಕಸುಬು ಎಂದರೇನು? ಮಾನವ ಶ್ರಮ ಅರ್ಥಾತ್ ಕರೆಗಳಿಂದ ನಿರ್ಮಿಸಲಾದ ಕಲಾತ್ಮಕ ಅಲಂಕಾರಿಕ ವಸ್ತುಗಳ ಘಟಕಗಳೇ ಕರಕುಶಲ ಕೈಗಾರಿಕೆಗಳು. ಅಂದರೆ ಮನುಷ್ಯ ತನ್ನ ಶ್ರಮದ ಮೂಲಕ, ತನ್ನಲ್ಲಿರುವಂಥ ಕಲೆಯ ಮೂಲಕ ವಸ್ತುಗಳನ್ನು ನಿರ್ಮಾಣ ಮಾಡುವುದೇ ಕೈ ಕಸುಬು. ಇದಕ್ಕೆ ಉದಾಹರಣೆ ಕಟ್ಟಿಗೆ, ಉಕ್ಕು, ಮಣ್ಣು, ಆಣೆದಂತ, ಬಟ್ಟೆ ಇವುಗಳಿಂದ ವಸ್ತುಗಳನ್ನು ತಯಾರಿಸುವುದು. ಸಣ್ಣ ಉದ್ದಿಮೆ ಎಂದರೇನು? ಸಣ್ಣ ಪ್ರಮಾಣದಲ್ಲಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು, ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಆಧುನಿಕ ಪದ್ಧತಿಯಲ್ಲಿ ಉತ್ಪಾದನೆಯನ್ನು ಮಾಡಿ ಆಧುನಿಕ ವಸ್ತುಗಳನ್ನು ಉತ್ಪಾದಿಸುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಉದ್ಯಮಗಳು ಹೆಚ್ಚಾಗಿ ಕಂಡುಬರುತ್ತವೆ. ಕೂಲಿ ಕೊಟ್ಟು ಅಧಿಕ ಪ್ರಮಾಣದಲ್ಲಿ ಕಾರ್ಮಿಕರನ್ನು ಇವು ನೇಮಿಸಿಕೊಳ್ಳುತ್ತವೆ. ಕಚ್ಚಾ ಸರಕುಗಳನ್ನು ಸ್ಥಳೀಯ ಮಾರುಕಟ್ಟೆಯಿಂದ ಇವು ಪಡೆಯುತ್ತವೆ. ತಾವು ತಯಾರಿಸಿದ ವಸ್ತುಗಳನ್ನು ಸ್ಥಳೀಯ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಬಹುದೂರದ ಪೇಟೆಗಳಲ್ಲೂ ಸಹ ಇವು ಮಾರಾಟ ಮಾಡುತ್ತವೆ. ಇವುಗಳಿಗೆ ಉದಾಹರಣೆಗಳೆಂದರೆ ಉಡುಪು, ಆಹಾರ ಪದಾರ್ಥ, ರೇಷ್ಮೆ, ಉಣ್ಣೆ, ಹತ್ತಿ ಬಟ್ಟೆಗಳು, ಚರ್ಮ, ತಂಬಾಕು, ಲೋಹದ ಸಾಮಾನುಗಳು. ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಷಿನ್ಸ್ನ ಬಳಸ್ತವೆ, ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸುತ್ತವೆ, ಆಧುನಿಕ ವಿಧಾನವನ್ನು ಬಳಸುತ್ತವೆ, ಆಧುನಿಕ ವಸ್ತುಗಳನ್ನೇ ಉತ್ಪಾದಿಸುತ್ತವೆ. ಉತ್ಪಾದಿಸುವಾಗ ಸ್ಥಳೀಯ ಮಾರುಕಟ್ಟೆಯಿಂದ ಕಚ್ಚಾ ಸರಕುಗಳನ್ನು ಪಡ್ಕೊಳ್ಳುತ್ತವೆ. ಇವು ಸ್ಥಳೀಯ ಮಾರುಕಟ್ಟೆಯಲ್ಲೂ ಮತ್ತು ದೂರದ ಮಾರುಕಟ್ಟೆಯಲ್ಲೂ ತಮ್ಮ ಸರಕುಗಳನ್ನು ಮಾರಾಟ ಮಾಡುತ್ತವೆ. ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಇವು ಇರುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಕೈಮಗ್ಗಗಳೆಂದರೇನು? ಇದೊಂದು ಬೃಹತ್ ರೂಪದಲ್ಲಿರುವ ಸಾಂಪ್ರದಾಯಿಕ ಕೈಗಾರಿಕೆ. ಬಟ್ಟೆ ನೇಯುವ ಉದ್ಯೋಗ. ಈ ಉದ್ಯೋಗ ಭಾರತಾದ್ಯಂತ ಪ್ರಚಲಿತವಾಗಿದ್ದು ಅಸಂಖ್ಯಾತ ಶ್ರಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. ಸೊ ಇದೊಂದು ಬಟ್ಟೆ ನೇಯುವಂಥ ಒಂದು ಉದ್ಯಮ. ಇದು ಬೃಹತ್ ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆಯನ್ನು ನೇಯುವಂಥ ಒಂದು ಸಾಧನ. ಇದು ಭಾರತದಾದ್ಯಂತ ಪ್ರಚಲಿತದಲ್ಲಿದೆ. ಅನೇಕರಿಗೆ ಶ್ರಮಿಕರಿಗೆ ಇದು ಉದ್ಯೋಗಾವಕಾಶವನ್ನು ಕೊಟ್ಟಿದೆ. ರೇಷ್ಮೆ ವ್ಯವಹಾರ ಉದ್ಯಮದ ಅರ್ಥ ನೀಡಿ. ರೇಷ್ಮೆ ಉತ್ಪಾದನೆ ಭಾರತದಲ್ಲಿನ ಜನಪ್ರಿಯ ಉದ್ದಿಮೆ. ಪ್ರಪಂಚದಲ್ಲಿಯೇ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇದೊಂದು ಕೃಷಿ ಆಧಾರಿತ ಉದ್ದಿಮೆ. ಸಾಕಷ್ಟು ಸಂಖ್ಯೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇದು ಉದ್ಯೋಗವನ್ನು ಒದಗಿಸಿದೆ. ರೋಗಗ್ರಸ್ತ ಕೈಗಾರಿಕೆಗಳನ್ನು ವ್ಯಾಖ್ಯಾನಿಸಿರಿ. ರೋಗಗ್ರಸ್ತ ಕಂಪನಿಗಳ 1995ರ ಕಾಯ್ದೆಯ ಪ್ರಕಾರ ಸತತ 2 ವರ್ಷ ನಷ್ಟವನ್ನು ಅನುಭವಿಸಿ ಆ ಒಟ್ಟು ನಷ್ಟ ಅಂದರೆ 2ನೇ ವರ್ಷದ ಕೊನೆಗೆ ಕಂಪನಿ ಹಾಕಿರುವ ಬಂಡವಾಳಕ್ಕೆ ಸಮನಾಗಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಾಗಿರಬೇಕು. ಅಂಥ ಸಂದರ್ಭದಲ್ಲಿ ಅದನ್ನು ರೋಗಗ್ರಸ್ತ ಕೈಗಾರಿಕೆ ಅಂತ ಕರೀತಾರೆ. ಕ್ರಿಯಾ ಯೋಜನೆ ಎಂದರೇನು? ಉದ್ಯಮಶೀಲನ ದೃಷ್ಟಿಯಿಂದ ಕ್ರಿಯಾ ಯೋಜನೆ ಅಂದರೆ ಸರಕು ಸೇವೆಗಳನ್ನು ಒದಗಿಸುವುದಕ್ಕಾಗಿ ಬಂಡವಾಳ ಹೂಡುವುದರ ಮೂಲಕ ಮತ್ತು ಅದನ್ನು ಅಭಿವೃದ್ಧಿಪಡಿಸುವುದರ ಮೂಲಕ, ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವುದರ ಮೂಲಕ, ಉಪಭೋಗಗಳನ್ನು ಮಾಡುವುದರ ಮೂಲಕ ಸಂಪನ್ಮೂಲಗಳ ಉತ್ಪತ್ತಿ, ಸರಕು ಸೇವೆಗಳನ್ನು ಕ್ರೋಢೀಕರಿಸುವುದೇ ಕ್ರಿಯಾ ಯೋಜನೆ. ಕ್ರಿಯಾ ಯೋಜನೆಯ ಗುಣವಿಮರ್ಶೆ ಅಂದರೇನು? ಕ್ರಿಯಾ ಯೋಜನೆಯ ಮೌಲ್ಯಮಾಪನವನ್ನು ಯೋಜನೆಯ ಗುಣವಿಮರ್ಶೆ ಎನ್ನುವರು. ಅಂದರೆ ಕ್ರಿಯಾ ಯೋಜನೆಯನ್ನು ಹೇಗೆ ಆಗಿದೆ, ನಾವು ಅಂದ್ಕೊಂಡಿರೋ ಕೆಲಸ ಆಗಿದೆಯೋ ಇಲ್ಲೋ ಅನ್ನೋ ವಿಮರ್ಶೆ ಮಾಡಿಕೊಳ್ಳುವುದನ್ನೇ ಕ್ರಿಯಾ ಯೋಜನೆ ಗುಣವಿಮರ್ಶೆ ಅಂತ ಕರಿತೀವಿ. ಕ್ರಿಯಾ ಯೋಜನೆ ವರದಿ ಎಂದರೇನು? ಕ್ರಿಯಾ ಯೋಜನೆ ವರದಿ ಅಂದರೆ ನಿರ್ದಿಷ್ಟ ಕಾಲಾವಧಿಯೊಳಗೆ ನಿರ್ದಿಷ್ಟಪಡಿಸಿದ ಉದ್ದೇಶಗಳನ್ನು ಸಾಧಿಸಲು ಉದ್ಯಮಶೀಲನು ರೂಪಿಸಿದ ಸುವ್ಯವಸ್ಥಿತವಾದ ಕಾರ್ಯಗಳನ್ನು ಇದು ಒಳಗೊಂಡಿದೆ. ಅಂದರೆ ಒಂದು ಕಂಪ್ನಿ ಯಾವುದಾದ್ರೂ ಒಂದು ಟಾರ್ಗೆಟ್ ಹಾಕ್ಕೊಂಡಿರುತ್ತೆ, ಉದ್ದೇಶವನ್ನು ಇಟ್ಕೊಂಡಿರುತ್ತೆ. ಆ ಉದ್ದೇಶ ಈಡೇರಬೇಕಂದ್ರೆ ಉದ್ಯಮಶೀಲ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಕಾರ್ಯಕ್ರಮದ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾನೆ. ಯಾವ ಕೆಲಸ ಎಷ್ಟೊತ್ತಿಗೆ ಆಗಬೇಕು, ಹೇಗಾಗಬೇಕು ಅಂತ. ಸೊ ಇದನ್ನೇ ಕ್ರಿಯಾ ಯೋಜನಾ ವರದಿ ಅಂತ ಕರಿತೀವಿ. ಕ್ರಿಯಾ ಯೋಜನೆಯನ್ನು ಗುರುತಿಸುವುದು ಎಂದರೇನು?
ಕ್ರಿಯಾ ಯೋಜನೆ ಗುರುತಿಸುವಿಕೆ ಉದ್ಯಮ ಪ್ರಾರಂಭಿಸುವ ನಿಟ್ಟಿನಲ್ಲಿ ಕೈಗೊಳ್ಳಲಾಗುವ ಪ್ರಥಮ ಹೆಜ್ಜೆಯಾಗಿದೆ. ಇದು ನೂತನ ಉದ್ಯಮದ ಆರಂಭಕ್ಕೆ ಇಲ್ಲವೇ ಪೂರಕ ಘಟಕಕ್ಕೆ ಸಂಬಂಧಿಸಿರುತ್ತದೆ. ಉದ್ಯಮ ಸಾಹಸಿ ಲಭ್ಯವಿದ್ದ ಹಲವಾರು ವೈವಿಧ್ಯಮಯ ಅವಕಾಶದಲ್ಲಿ ಉತ್ತಮವಾದ ಪ್ರಸ್ತಾವನೆಯನ್ನು ವ್ಯಾವಹಾರಿಕ ಪರಿಸರವನ್ನು ಪರಾಮರ್ಶಿಸುವ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅಂದರೆ ಇದು ಕಂಪನಿ ಪ್ರಾರಂಭದ ಮೊದಲನೇ ಹಂತದಲ್ಲಿರುತ್ತೆ. ಉದ್ಯಮ ಸಾಹಸಿ ಅಂದರೆ ಉದ್ಯಮವನ್ನು ನಡೆಸುವಂಥ ವ್ಯಕ್ತಿ ಏನು ಮಾಡ್ತಾನೆ, ಸೊ ತನಗೆ ಸಿಕ್ಕಿರುವಂಥ ಅವಕಾಶಗಳಲ್ಲಿ ಯಾವ್ಯಾವ ಅವಕಾಶಗಳಿದೆ ಅವನಿಗೆ, ಸೊ ಅದರಲ್ಲಿ ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಂಡು ಈತ ಒಂದು ಪರಾಮರ್ಶೆಯನ್ನು ಮಾಡಿಕೊಂಡು ಒಂದು ಯೋಜನೆಯನ್ನು ತಯಾರಿಸ್ತಾನೆ. ಸೊ ಇದೇ ಕ್ರಿಯಾ ಯೋಜನೆ ಗುರುತಿಸುವಿಕೆ. ಇದರಿಂದ ಏನಾಗುತ್ತೆ, ಅವನಿಗೆ ಉತ್ತಮವಾದ ಲಾಭಾಂಶ ಸಿಗುತ್ತೆ, ಬಂಡವಾಳ ಹೂಡುವ ನಿರ್ಣಯ ಕೈಗೊಳ್ತಾನೆ. ಉದ್ಯಮಶೀಲತೆಯ ವ್ಯಾಖ್ಯೆ ನೀಡಿ. ಉದ್ಯಮ ಸಾಹಸಿ ಒಬ್ಬ ವ್ಯಕ್ತಿಯಾಗಿದ್ದು ಒಬ್ಬರ ಭೂಮಿ, ಇನ್ನೊಬ್ಬರ ಶ್ರಮ, ಮತ್ತೊಬ್ಬರ ಬಂಡವಾಳವನ್ನು ಒಟ್ಟುಗೂಡಿಸಿ ಅದರ ಮೂಲಕ ವಸ್ತುಗಳನ್ನು ಉತ್ಪಾದಿಸಿ ಮಾರುಕಟ್ಟೆಯಲ್ಲಿ ಈ ವಸ್ತುಗಳನ್ನು ಮಾರಾಟ ಮಾಡಿ ಬಂಡವಾಳದ ಮೇಲಿನ ಬಡ್ಡಿ, ಭೂಮಿಯ ಮೇಲಿನ ಬಾಡಿಗೆ, ಕಾರ್ಮಿಕರಿಗೆ ವೇತನವನ್ನು ಕೊಟ್ಟು ಉಳಿದದ್ದನ್ನು ತನ್ನ ಲಾಭವಾಗಿ ಪಡೆಯುವಂಥದ್ದೇ ಉದ್ಯಮಶೀಲತೆ. ಉದ್ಯಮಶೀಲತೆ ಎಂದರೇನು? ಹಾಗಲಿದು ವ್ಯಾಖ್ಯೆ ಇದು ಎಂದರೇನು? ಎಚ್ ಕೋಲ್ರವರ ಪ್ರಕಾರ ಉದ್ಯಮಶೀಲತೆ ಅಂದರೆ ವ್ಯಕ್ತಿ ಅಥವಾ ವ್ಯಕ್ತಿಯನ್ನೊಳಗೊಂಡ ಗುಂಪಿನ ಉದ್ದೇಶಪೂರ್ವಕ ಚಟುವಟಿಕೆಯಾಗಿದೆ. ಆರ್ಥಿಕ ಸರಕು ಮತ್ತು ಸೇವೆಗಳ ವಿತರಣೆಗಾಗಿ ಲಾಭ ಗಳಿಸುವ ಉದ್ಯಮ ಸ್ಥಾಪಿಸಲು ಕೈಗೊಳ್ಳಲಾಗುವ ಉಪಕ್ರಮಣಕಾರಿ ಹೆಜ್ಜೆಯಾಗಿದ್ದು ಇದನ್ನು ಕಾಯ್ದುಕೊಳ್ಳುವ ಮೂಲಕ ಇದನ್ನು ಸಂಘಟಿಸಲಾಗುತ್ತದೆ. 15ನೇ ಪ್ರಶ್ನೆ, ಉದ್ಯಮಶೀಲತೆ ಅಭಿವೃದ್ಧಿಯ ವ್ಯಾಖ್ಯೆ ಕೊಡಿ. ಉದ್ಯಮಶೀಲತೆ ಅಭಿವೃದ್ಧಿ ವ್ಯಾಖ್ಯೆ ಜೋಸೆಫ್ ಪಾರ್ಕ್ ಅವರ ಪ್ರಕಾರ ಉದ್ಯಮಶೀಲತೆ ಅಭಿವೃದ್ಧಿಯು ಜ್ಞಾನ, ಬುದ್ಧಿ, ಶಕ್ತಿ, ಯೋಗ್ಯ ಸಂದರ್ಭಗಳು ಮತ್ತು ಒಂದು ಉದ್ದೇಶದ ಎಡೆಗೆ ಮುನ್ನಗ್ಗುವುದೇ ಆಗಿದೆ. 16ನೇ ಪ್ರಶ್ನೆ, ಫ್ಯಾಕ್ಟರಿಂಗ್ ಎಂದರೇನು? ಬರಬಹುದಾದ ಉದ್ರಿ ಖಾತೆಗಳ ಕುರಿತು ಪೂರ್ತಿಯಾಗಿ ಶುಲ್ಕವನ್ನು ಉದ್ಯಮಿಗಳು ಪಡೆದುಕೊಂಡಿದ್ದಲ್ಲಿ ಅದು ಫ್ಯಾಕ್ಟರಿಂಗ್ ಎಂದು ಪರಿಗಣಿಸಲಾಗುತ್ತದೆ. ಅಥವಾ ಗಿರಾಕಿಗಳು ಮತ್ತು ಉದ್ಯಮಿಗಳ ನಡುವೆ ಮಧ್ಯವರ್ತಿ ಸಾಲ ವಸೂಲಿ ಸೇವೆಯನ್ನೇ ಫ್ಯಾಕ್ಟರಿಂಗ್ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವುದಾದ್ರೂ ಒಂದು ಉದ್ಯಮ, ಒಂದು ಕಂಪನಿ ಗ್ರಾಹಕರಿಗೆ ಸಾಲವನ್ನು ಕೊಟ್ಟಾಗ ಆ ಸಾಲದ ಮರುಪಾವತಿಯನ್ನು ಮಾಡುವುದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿಗೆ ಆರ್ಡರ್ ಕೊಡೋದು, ಅದನ್ನೇ ಫ್ಯಾಕ್ಟರಿಂಗ್ ಅಂತ ಕರಿತೀವಿ. ಸಾಲ ವಸೂಲಿ ಮಾಡುವಂಥ ಒಂದು ಉದ್ಯಮ. 17ನೇದು ಬೀಜಧನ ಎಂದರೇನು? ಪ್ರಪ್ರಥಮವಾಗಿ ಉದ್ಯಮಶೀಲರು ತಮ್ಮ ಕಾರ್ಯಸಾಧನೆಗೆ ರಚನೆಯ ಬಗ್ಗೆ ವಿವರವಾದ ಮಾಹಿತಿ ನೀಡಿ ಅದನ್ನು ಸಿದ್ಧ ಮಾಡಬೇಕಾಗುತ್ತದೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಆರ್ಥಿಕ ಸಹಾಯ ಬೇಕಾಗುತ್ತದೆ. ಇದಕ್ಕೆ ಮೂಲ ಬಂಡವಾಳ ಅಥವಾ ಬೀಜಧನ ಎನ್ನುವರು. ನೈಪುಣ್ಯತೆ ಎಂದರೇನು? ಚಾತುರ್ಯ ಅಥವಾ ನೈಪುಣ್ಯತೆ ಯಾವುದೇ ಚಟುವಟಿಕೆ ಮಾಡುವ ಸಾಮರ್ಥ್ಯ, ಒಂದು ರೀತಿಯಾದಂತಹ ಸಾಹಸ. ಫುಟ್ಬಾಲ್ ಆಟದ ಜ್ಞಾನದ ಓದುವ ಮೂಲಕ ಪಡೆದುಕೊಳ್ಳಬಹುದು, ಆದರೆ ಆಡುವ ಚಾತುರ್ಯ ಹಲವಾರು ಬಾರಿ ಆಡುವುದರ ಮೂಲಕ ದೊರೆಯುತ್ತದೆ. ಆದ್ದರಿಂದ ಚಾತುರ್ಯವು ಅಂದರೆ ನೈಪುಣ್ಯತೆಯು ವಹಿಸಿದ ಕೆಲಸವನ್ನು ನೆರವೇರಿಸುವುದೇ ಆಗಿದೆ. ಸಾಧ್ಯತೆಯ ವಿಶ್ಲೇಷಣೆ ಎಂದರೇನು? ಸಾಧ್ಯತೆ ವಿಶ್ಲೇಷಣೆ ಎಂದರೆ ಸಂಸ್ಥೆಯ ಇತಿಮಿತಿಗಳು ಮತ್ತು ಪರಿಸರ ವಿಧಿಸಿದ ನಿರ್ಬಂಧ ಅಥವಾ ಇತಿಮಿತಿಗಳ ಯೋಜನೆಯನ್ನು ಮೌಲ್ಯೀಕರಿಸುವ ಪ್ರಕ್ರಿಯೆಯಾಗಿದೆ. ಸೃಜನಾತ್ಮಕತೆ ಎಂದರೇನು? ಸೃಜನಶೀಲತೆ ಎಂದರೆ ಹೊಸ ಆಲೋಚನೆಯ ಅಭಿವೃದ್ಧಿ, ಆದರೆ ಅಂತಹ ಪರಿಕಲ್ಪನೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಹೊಸ ಸರಕು ಮತ್ತು ಸೇವೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ. ಮಾರ್ಕೆಟಿಂಗ್, ತಂತ್ರಜ್ಞಾನ ಮತ್ತು ನಿರ್ವಹಣಾ ಶೈಲಿ ಇದರಲ್ಲಿ ಭಾಗವಹಿಸುತ್ತವೆ. ಪ್ರಕಲ್ಪ ಪಾರ್ಶ್ವಚಿತ್ರಣ ಎಂದರೇನು? ಪ್ರಕಲ್ಪ ಪಾರ್ಶ್ವಚಿತ್ರಣವು ಅಂತಿಮವಾಗಿ ಯೋಜನೆಯ ಸರಳ ವಿವರಣೆಯಾಗಿದೆ. ಇದು ಯೋಜನೆಯ ಬಗ್ಗೆ ಒಂದು ಚಿತ್ರಣವನ್ನು ನೀಡುತ್ತದೆ ಮತ್ತು ಇದು ಯೋಜನೆಯನ್ನು ಜಾರಿಗೆ ತರುವಲ್ಲಿ ಹಾಗೂ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. 22ನೇ ಪ್ರಶ್ನೆ, ಫ್ರಾಂಚೈಸಿಂಗ್ ಎಂದರೇನು? ಒಂದು ಕಂಪನಿಯು ತನ್ನ ವ್ಯವಹಾರ ಮಾದರಿ ಬ್ರ್ಯಾಂಡನ್ನು ಬೇರೆಯವರಿಗೆ ನಿರ್ದಿಷ್ಟ ಶುಲ್ಕ ಮತ್ತು ರಾಯಧನಕ್ಕಾಗಿ ಬರವಣಿಗೆ ನೀಡುವುದನ್ನು ಫ್ರಾಂಚೈಸಿಂಗ್ ಎನ್ನುತ್ತೇವೆ. ಸಾಹಸೋದ್ಯಮಿ ಬಂಡವಾಳ ಎಂದರೇನು? ಅಂದರೆ ವೆಂಚರ್ ಕ್ಯಾಪಿಟಲ್ ಎಂದರೇನು? ಪ್ರಾರಂಭದ ಸ್ಟಾರ್ಟಪ್ಗಳಲ್ಲಿ ಹೂಡಿಕೆ ಮಾಡುವ ಬಂಡವಾಳವನ್ನು ವೆಂಚರ್ ಕ್ಯಾಪಿಟಲ್, ಸಾಹಸಿ ಬಂಡವಾಳ ಅಂತ ಕರಿತೀವಿ. ಪ್ರಾರಂಭಿಕ ಉದ್ಯಮ ಎಂದರೇನು? ವಿಶಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ಮಾರುಕಟ್ಟೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಿ ವ್ಯವಹಾರದ ಮಾದರಿಯನ್ನು ಮಾರುಕಟ್ಟೆಯಲ್ಲಿ ಸ್ಥಾಪಿಸುವುದಕ್ಕೆ ಪ್ರಾರಂಭಿಕ ಉದ್ದಿಮೆ ಎನ್ನುತ್ತಾರೆ. ಯೂನಿಕಾರ್ನ್ ಎಂದರೇನು? ಮಾರುಕಟ್ಟೆಯಲ್ಲಿ 100 ಕೋಟಿ ಮೌಲ್ಯ ತಲುಪಿದ ಉದ್ದಿಮೆಗಳನ್ನು ಯೂನಿಕಾರ್ನ್ ಬಿಸ್ನೆಸ್ ಎಂದು ಕರೆಯಲಾಗುತ್ತದೆ. ನಾವೀನ್ಯತೆ ಎಂದರೇನು? ಉದ್ಯಮಗಳಿಗೆ ಸೃಜನಶೀಲ ಚಿಂತನೆ, ಹೊಸ ತಂತ್ರಜ್ಞಾನ ಅಳವಡಿಕೆ, ಮಾರುಕಟ್ಟೆ ಗುರುತಿಸುವಿಕೆ, ಕಲಿಸುವುದರ ಮೂಲಕ ಹೊಸ ಪರಿಕಲ್ಪನೆಯನ್ನು ತಿಳಿಸುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿ ಯಶಸ್ವಿಯಾಗಿ ಮಾರುಕಟ್ಟೆಯಲ್ಲಿ ಉದ್ಯಮವನ್ನು ಸ್ಥಾಪಿಸುವುದೇ ನಾವೀನ್ಯತೆ. ಮಾಲಕೀಯ ಬಂಡವಾಳ ಎಂದರೇನು? ವ್ಯವಹಾರದಲ್ಲಿ ಕಾಯ್ದಿಟ್ಟ ನಿಧಿ ಮತ್ತು ಲಾಭ ಇವುಗಳನ್ನು ಮಾಲೀಕರ ಷೇರು ಎಂದು ಪರಿಗಣಿಸಲಾಗುತ್ತದೆ ಅಥವಾ ಮಾಲೀಕರ ಸಮಭಾಗ ಎಂದು ಕರೆಯಲಾಗುತ್ತದೆ. ಷೇರು ಷೇರು ಬಂಡವಾಳ ಪ್ಲಸ್ ಕಾಯ್ದಿಟ್ಟ ನಿಧಿ ಪ್ಲಸ್ ಹೆಚ್ಚುವರಿ ಹಣ.
ಅಲ್ಪಾವಧಿ ಆರ್ಥಿಕ ಸಹಾಯ ಎಂದರೇನು? 1 ವರ್ಷದ ಅವಧಿಯೊಳಗೆ ಮಾಡಿಕೊಳ್ಳುವಂತಹ ಹಣಕಾಸಿನ ಸೌಲಭ್ಯವನ್ನು ಅಲ್ಪಾವಧಿಯಿಂದ ವಿಂಗಡಿಸಲಾಗುವುದು. ಇಂತಹ ಹಣಕಾಸಿನ ಸೌಲಭ್ಯಗಳನ್ನು ಚರಾಸ್ತಿಗಳಾದ ವಸ್ತುಗಳ ಸಂಗ್ರಹಣೆ, ಗಿರಾಕಿಗಳು ಇತ್ಯಾದಿಗಳಿಂದ ಉಪಯೋಗಿಸಲಾಗುತ್ತದೆ. ಯೋಜನಾ ನಿರೂಪಣೆ ಎಂದರೇನು? ಬಹುಸಂಖ್ಯಾತ ಉದ್ಯಮ ಸಾಹಸಿಗಳು ಕ್ರಿಯಾ ಯೋಜನೆ ವರದಿ ತಯಾರಿಸುವ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಮತ್ತು ಈ ಬಗ್ಗೆ ನಿರಾಸಕ್ತಿ ತೋರಿಸುತ್ತಾರೆ. ಅನುಭವಿಕ ಹಾಗೂ ಪರಿಣಿತ ಉದ್ಯಮಶೀಲತಾ ಅಭಿವೃದ್ಧಿಗಳು ಮತ್ತು ಸಣ್ಣ ಉದ್ದಿಮೆ ನಿರ್ವಹಣೆ ಸಹಕಾರದೊಂದಿಗೆ ಕ್ರಿಯಾ ಯೋಜನೆ ವರದಿಗಳನ್ನು ಸಿದ್ಧಪಡಿಸುತ್ತಾರೆ. ಉದಾಹರಣೆಗೆ, ಲೆಕ್ಕ ಪರಿಶೋಧಕರು, ತಂತ್ರಜ್ಞಾನ ಸಲಹೆಗಾರರು, ವ್ಯವಸ್ಥಾಪನಾ ಸಲಹೆಗಾರರು ಭಾವಿ ಉದ್ಯಮ ಸಾಹಸಿ ಪರವಾಗಿ ಪ್ರಾಜೆಕ್ಟನ್ನು ತಯಾರಿಸುತ್ತಾರೆ. ಇದನ್ನು ಯೋಜನಾ ನಿರೂಪಣೆ ಎನ್ನುತ್ತಾರೆ. ಕೊನೆ ಪ್ರಶ್ನೆ, ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಹಣಕಾಸು ವಿಶ್ಲೇಷಣೆ ಎಂದರೇನು? ಯೋಜನೆಗೆ ಹೂಡಿಕೆಗೆ ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಮತ್ತು ಹಣಕಾಸು ಪ್ರದೇಶಗಳಿಗೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಪ್ರಾಸ್ತಾವಿಕ ಯೋಜನೆ ವಿಶ್ಲೇಷಣೆಯಲ್ಲಿ ಯೋಜನೆಯ ವೆಚ್ಚ, ಹಣದ ಮೂಲ ಮತ್ತು ಹಣದ ವೆಚ್ಚ ಇತರ ಅಂಶಗಳನ್ನು ಇದು ಅಧ್ಯಯನ ಮಾಡುತ್ತದೆ. ಸೊ ಈ 30 ಪ್ರಶ್ನೆಗಳೇನಿದೆ ಇವು 2 ಅಂಕದ ಸಂಪೂರ್ಣ ನಿಮ್ಮ ಇಡೀ 5 ಯೂನಿಟಲ್ಲಿ ಬರುವಂಥ ಪ್ರಶ್ನೋತ್ತರಗಳಾಗಿವೆ. ಇದರಲ್ಲಿ 5 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಯಾವುದು ಅಕ್ಯುರೇಟ್ ಬರುತ್ತೆ ಅನ್ನೋದನ್ನು ನಾವು ಮೆಂಬರ್ಶಿಪ್ನಲ್ಲಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಯಾವುದು 2 ಅಂಕಕ್ಕೆ ಬಂದಿದೆ, ಯಾವುದು 5 ಅಂಕಕ್ಕೆ ಬಂದಿದೆ, ಯಾವುದು 15 ಅಂಕಕ್ಕೆ ಬಂದಿದೆ ಅಂತ ನಾವು ವಿಡಿಯೋ ಮೂಲಕ ನಿಮಗೆ ಹೇಳ್ತೀವಿ. ಆದ್ದರಿಂದ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.